ಇದು ಬಂದು ನೋಡಿ ಸೇರುವ ಇದೆಲ್ಲ ಬೇಡ, ತಿನ್ಬೇಕಷ್ಟೇ. ಜೊತೆಗೆ ಚಪಾತಿ ದೋಸೆ ಕಾಂಬಿನೇಷನ್ ಚೆನ್ನಾಗಿತ್ತು. ಪರ್ಫೆಕ್ಟ್ ಆಗಿದೆ. ಓಕೆ ಬಿಡು ಡ್ಯಾಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯಾವ ಒಂದು ಕಾನ್ಸೆಪ್ಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಅಗೇನ್ ಇಟ್ಸ್ ಕುಕಿಂಗ್ ರೆಸಿಪಿ. ಸೊ ಇವತ್ತು ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಟನ್ ಚಾಪ್ಸ್. ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಎಸ್, ಇಟ್ ಇಸ್ ಕಂಪ್ಲೀಟ್ಲಿ ಫಾರ್ ಮಟನ್ ಲವರ್ಸ್. ಇಟ್ಸ್ ಮೈ ಹಸ್ಬೆಂಡ್ ಗಿಗ್ಲಿಂಗ್ ಇನ್ ದ ಬ್ಯಾಕ್ಗ್ರೌಂಡ್. ಹೀ ಈಸ್ ಅ ಚಿಕನ್ ಪರ್ಸನ್ ಆ್ಯಂಡ್ ಐ ಆಮ್ ಅ ಮಟನ್ ಪರ್ಸನ್. ಇಬ್ರಿಗೂ ತುಂಬ ಜುಗಲ್ಬಂದಿ ನಡೀತಾ ಇರುತ್ತೆ. ಅವ್ರು ತಿನ್ನಲ್ಲ, ನಾನು ಬಿಡೋದಿಲ್ಲ, ಹಾಗೆ ತಿನ್ನೋ ತನಕ ಬಿಡೋಲ್ಲ. ಸೊ ಮಟನ್ ಇಷ್ಟಪಡೋರಿಗೆ ತುಂಬ ಫೇವ್ರೆಟ್ ಇರುತ್ತೆ ಮಟನ್ ಚಾಪ್ಸ್. ಸೊ ಇವತ್ತು ನಾನು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಸೊ ಮಟನ್ ಚಾಪ್ಸ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೀವು ನೋಡ್ತಾ ಇದ್ದೀರಾ. ಫಸ್ಟ್ ನಾವು ತೊಗೊಂಡಿರೋದು 1 kg ಎಳೆ ಮಟನ್ ವಿಚ್ ಇಸ್ ವಾಶ್ಡ್ ಥರೋಲಿ. ಆ್ಯಂಡ್ ನೀವು ಇವಾಗ ನೋಡ್ತಾ ಇರೋವಂಥ ಇಂಗ್ರೀಡಿಯೆಂಟ್ಸ್ ಬಂದು ಮಸಾಲೆ ಮಾಡಲಿಕ್ಕೆ ನಾನಿಲ್ಲಿ ಒಂದು 7ರಿಂದ 8 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರ್ಗೋಸ್ಕರ. ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಆ್ಯಂಡ್ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ಆ್ಯಂಡ್ 1 ಇಂಚಷ್ಟು ಚಕ್ಕೆ, ಒಂದು 5ರಿಂದ 6 ಲವಂಗ, 1 ಫುಲ್ಲು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡಿರೋವಂಥದ್ದು, ಮತ್ತು ಕೊನೆಯದಾಗಿ 1 ಟೊಮ್ಯಾಟೊ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮಟನ್ ಚಾಪ್ಸ್ ಮಾಡೋಕ್ಕೆ. ಸೊ ನಾವು ವಿ ವಿಲ್ ಗ್ರೈಂಡ್ ಫಾರ್ ಮಸಾಲೆ ಮಾಡ್ಕೊಳ್ಳೋಕ್ಕೆ ನಾನು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಅದು 2 ಇಂಗ್ರೀಡಿಯೆಂಟ್ ಬಿಟ್ಟು ಮಿಕ್ಕಿದ ಏನೇನು ನಾನು ತೋರಿಸ್ದೆ ಅಷ್ಟನ್ನು ನೀವು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗತ್ತೆ. ಉಪ್ಪನ್ನ ಇಲ್ಲೇ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ನೀರು ಹಾಕ್ಕೊಂಡೇನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ನಾವೇನು ತೆಗೆದಿಟ್ಕೊಂಡ್ವಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇವಾಗ ಹಾಕ್ಕೊಂಡು ಅದನ್ನು ಅಷ್ಟೇ ಫೈನ್ ಪೇಸ್ಟ್ ಆಗೋವರೆಗೂ ನಾವು ರುಬ್ಕೊಬೇಕಾಗತ್ತೆ. ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 4 to 5 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಬಿಕಾಸ್ ಮಟನ್ ಕೂಡ ಆಯಿಲ್ನ ರಿಲೀಸ್ ಮಾಡುತ್ತೆ ವೆನ್ ಫ್ರೈಡ್. ಓಕೆನಾ? ಸೊ ಆಯಿಲ್ ಕಾದ ನಂತರ ನೀವೇನು ಮಟನ್ನ ತೊಳೆದಿಟ್ಕೊಂಡಿರ್ತೀರ ಅದನ್ನು ಆಯಿಲ್ಗೆ ಹಾಕಿ. ಸೊ ಮಟನ್ನ ಆಯಿಲ್ಗೆ ಹಾಕಾದ್ಮೇಲೆ ಅದು ನೀರನ್ನ ರಿಲೀಸ್ ಮಾಡುತ್ತೆ. ಆ ನೀರಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಟನ್ನ ಬಾಡಿಸ್ಕೋಬೇಕಾಗತ್ತೆ. ನೀವೇನಾದರೂ ಬಲ್ತಿರೋ ಮಟನ್ ತೊಗೊಂಡಿದ್ರೆ ಅದು ಬೇಯೋಕ್ಕೆ ಸ್ವಲ್ಪ ಕಷ್ಟ. ಸೊ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು 4ರಿಂದ 5 ಕೂಗಿಸ್ಬೋದು. ಬಟ್ ನಾನಿಲ್ಲಿ ಎಳೆ ಮಟನ್ ತೊಗೊಂಡಿರೋದ್ರಿಂದ ಅವಶ್ಯಕತೆ ಇಲ್ಲ. ಸೊ ನಾವೇನು ರುಬ್ಬಿಟ್ಕೊಂಡಿರೋ ಮಸಾಲೆ ಇತ್ತು ಅದನ್ನು ಮಟನ್ಗೆ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ತಕ್ಕ ಹಾಗೆ ನೀರನ್ನ ಬೆರೆಸ್ಕೊಬೇಕು. ಸೊ ನಾವಿಲ್ಲಿ ಯಾವುದೇ ಥರ ಉಪ್ಪಾಗಲಿ ಏನಾಗಲಿ ಆ್ಯಡ್ ಮಾಡ್ತಾಯಿಲ್ಲ, ಬಿಕಾಸ್ ಮಸಾಲೆನ ನಾವು ರುಬ್ಕೊಬೇಕಾದ್ರೇ ನಾವು ಕಲ್ಲುಪ್ಪು ಹಾಕ್ಕೊಂಡಿದ್ದೀವಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ 4 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಆ್ಯಂಡ್ ದ ಮಟನ್ ಚಾಪ್ಸ್ ಇಸ್ ರೆಡಿ. ಹೇಗಾಗಿದೆ ಅಂತ ನೋಡೋಣ. Wow, can you see the oil which is floating? So that means ಮಟನ್ ಚಾಪ್ಸ್ ಆ್ಯಂಡ್ ಮಟನ್ ತುಂಬ ಚೆನ್ನಾಗಿ ಆಗಿದೆ ಅಂತ. ಸೊ ನಾನಿವಾಗ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಅಂತ ಹೇಳಿದ್ರೆ ಏನಕ್ಕಿರ್ಬೋದು? ಸೊ ಇಟ್ಸ್ ಟೇಸ್ಟಿಂಗ್ ಟೈಮ್. ಬಟ್ ಲಾಸ್ಟ್ ಟೈಮು ಹಿತ್ಕಿದವರೇ ಬೇಳೆ ಕೈಮಾ ಸಾಂಬಾರು ಮಾಡಿದಾಗ ನಾನೇ ತಿಂದ್ಬಿಟ್ಟು ಟೇಸ್ಟ್ ಹೇಳಿದ್ದೆ. ಸೊ ಇವತ್ತು ನಮ್ಮ ತಂದೆನ ಕರೀತಾ ಇದ್ದೀನಿ, ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಓಕೆನಾ ಅಪ್ಪ? ಟೇಸ್ಟ್ ಹೇಗಿದೆ ಅಂತ ಹೇಳಿ ಸರ್. ಇದು ಬಂದು ನೋಡಿ ಸೇರುವ ಇದೆಲ್ಲ ಬೇಡ, ತಿನ್ಬೇಕಷ್ಟೇ. ಹೇಗಿದೆ ಅಂತ ಜೆನ್ಯೂನ್ ಆಗಿ ಹೇಳ್ಬೇಕು. ಖಾರ, ಹುಳಿ, ಉಪ್ಪು ಎಲ್ಲ ಪೀಸ್ ಬಂದು ಹಂಗೆ ತಿನ್ನಿ. ಸೂಪರ್ ಆಗಿದೆ.
ಇದಕ್ಕೆ ಜೊತೆಗೆ ಚಪಾತಿ ದೋಸೆ ಕಾಂಬಿನೇಷನ್ ಚೆನ್ನಾಗಿತ್ತು. ವೆರಿ ಫೈನ್. ಥ್ಯಾಂಕ್ ಯು. ಇದಕ್ಕೊಂದು ಸ್ವಲ್ಪ ಲೆಮನ್ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಸ್ವಲ್ಪ ಓಕೆ 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 ಬಿಡು ಡ್ಯಾಡಿ. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಹ್ಞೂ ಪರ್ಫೆಕ್ಟ್ ಆಗಿದೆ. ವೆರಿ ವೆರಿ ಟೇಸ್ಟಿ, ವೆರಿ ಟೇಸ್ಟಿ. ಸೊ ನೋಡಿದ್ರಲ್ಲ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಹೇಳಿ. ಆಲ್ಸೋ ಯು ಗಾಟ್ ದ ಫೀಡ್ಬ್ಯಾಕ್ ಫ್ರಮ್ ಮೈ ಡ್ಯಾಡ್. ಇಟ್ ವಾಸ್ ಅ ಜೆನ್ಯೂನ್ ಫೀಡ್ಬ್ಯಾಕ್. ಅವ್ರು ಯಾವುದೇ ಥರ ಪ್ಯಾಚ್ ಮಾಡೋದಾಗಲಿ ಏನೂ ಇಲ್ಲ, ಇರೋದನ್ನು ಹಾಗೆ ಹೇಳ್ತಾರೆ. ಸೊ ಯಾ, ಐ ಆಲ್ಸೋ ಟೇಸ್ಟೆಡ್ ದ ಡಿಶ್ ಐ ಪ್ರಿಪೇರ್ಡ್. ಇಟ್ ವಾಸ್ ಯಮ್ಮಿ ಆ್ಯಂಡ್ ಡೆಲಿಷಿಯಸ್, ಟೇಸ್ಟಿ ಆಗಿತ್ತು. ಯಾ, ಮಟನ್ ಲವರ್ಸ್ಗೆ ಯೂಶಲಿ ತುಂಬಾ ಇಷ್ಟವಾದ ಡಿಶ್ ಇದು ಮಟನ್ ಚಾಪ್ಸ್. ಸೊ ಐ ಹೋಪ್ ಎಲ್ಲರೂ ಇದನ್ನು ನಿಮ್ಮ ಮನೇಲಿ ಪ್ರಿಪೇರ್ ಮಾಡ್ತೀರಾ ಅಂತ. ಪ್ರಿಪೇರ್ ಮಾಡಿ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಹೇಳಿ, ಸೊ ದ್ಯಾಟ್ ಇಟ್ ಮೋಟಿವೇಟ್ಸ್ ಮೀ ಟು ಕ್ರಿಯೇಟ್ ಮೋರ್ ಸಚ್ ಗುಡ್ ವಿಡಿಯೋಸ್ ಅಂತ ಹೇಳ್ತಾ, ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್. ಬಾಯ್.